ಮಾವ ಹೇಳಿಕೊಟ್ಟ ವೇದವಾಕ್ಯ ಸರಿಯನ್ನಿಸಿತ್ತಾದರೂ ಮನಸ್ಸು ಸಾಗರ್ ಜೊತೆ ಈ ರೀತಿ ನಡೆದುಕೊಳ್ಳುವುದನ್ನು ಒಪ್ಪುತ್ತಿರಲಿಲ್ಲ. ಆದರೆ ಬೇರೆ ವಿಧಿ ಇರಲಿಲ್ಲ ಆಕೆಗೆ. ಆಕೆ ಅವನ ಹೆಂಡತಿ ಎನ್ನುವುದು ಒಪ್ಪಲೇಬೇಕಿತ್ತು. ಹಾಗಿರುವಾಗ ಅವನನ್ನು ತನ್ನ ದಾರಿಗೆ ಇಲ್ಲವೇ ತಾನೇ ಅವನ ದಾರಿಗೆ ಹೋಗಿ ಬದುಕು ಕಟ್ಟಿಕೊಳ್ಳಬೇಕಿತ್ತು. 19 ವರ್ಷದಿಂದ ತನ್ನ ಮಗಳಿಗಾಗಿಯೇ ದುಡಿದು ಗಂಡನಿಗೆ ಕಾಣದಂತೆ ಕೂಡಿಟ್ಟಿದ್ದ ದುಡ್ಡಲ್ಲಿ ಮಗಳು ಮತ್ತು ಅಳಿಯನಿಗೆ ಒಡವೆ ಬಟ್ಟೆ ತಂದು ಅಂಬಿಕಾ ಗಂಡ ರಾತ್ರಿ ಕಾಫಿ ತೋಟದಿಂದ ಬರುವುದಕ್ಕೂ ಮುಂಚೆ ಅಟ್ಟದ ಮೇಲೆ ಕಟ್ಟಿಗೆ ಇಟ್ಟಿದ್ದ ಜಾಗದಲ್ಲಿ ಎಲ್ಲವನ್ನೂ ಒಂದು ಹಳೆ ಪಂಚೆಗೆ ಕಟ್ಟಿ ಮುಚ್ಚಿಟ್ಟಿದ್ದಳು. ಇಲ್ಲವಾದರೆ ಅವಳ ಇಷ್ಟು ದಿನದ ಪರಿಶ್ರಮವನ್ನು ಒಂದೇ ದಿನದಲ್ಲಿ ಸಾರಾಯಿ ಅಂಗಡಿಗೆ ತೆಗೆದುಕೊಂಡು ಹೋಗಿ ಕರಗಿಸಿ ಬಿಡುತ್ತಿದ್ದ. ಅಕ್ಕನನ್ನು ಅಳಿಯಂದ್ರು ಬರೋದಕ್ಕೆ ಒಪ್ಪಿದ್ದಾರಾ ಕೇಳಬೇಕು. ಆದರೆ ಇವಾಗ ಹೋಗೋದು ಬೇಡ, ನಾಳೆ ಕೇಳುವ. ಇಲ್ಲ, ಅದಕ್ಕೂ ಅಣಕಿಸಿ ಬಿಡುತ್ತಾರೆ ಎಂದುಕೊಂಡೇ ಒಲೆ ಹಚ್ಚಿ ಅಡುಗೆ ಮಾಡಲು ಶುರು ಮಾಡಿದ್ದವಳಿಗೆ ಅಳಿಯನಿಗೆ ಏನು ಔತಣ ಮಾಡಬೇಕು ಎನ್ನುವ ಲೆಕ್ಕಾಚಾರವೇ ಓಡುತ್ತಿತ್ತು. ರಾತ್ರಿ ಎಲ್ಲರೂ ಊಟಕ್ಕೆ ಕೂರಲು ಸಾಗರ್ ಎರಡೆರಡು ಸಿಟ್ಟು ಹೊತ್ತು ಕುಳಿತಿದ್ದ. ಶರತ್ ಮತ್ತು ಶ್ರುತಿ ಒಂದು ಕಡೆ ಕುಳಿತರೆ ರಾಮಚಂದ್ರರವರು ಮಧ್ಯ ಕುಳಿತಿದ್ದರು. ಬಡಿಸಲು ನಿಂತಿದ್ದ ಭಾರತಿಗೆ ತಾನು ಬಡಿಸುವೆ ಎಂದು ಹೇಳಿ ಅವರನ್ನು ಕೂರಲು ಅರುಣ ನಿಂತರೆ, ರಾಮಚಂದ್ರರ ಮನೆಯಲ್ಲಿ ಅದೆಷ್ಟು ಕೆಲಸದವರು ಇದ್ದರೂ ಅಡುಗೆ ಮಾತ್ರ ಬಡಿಸುವುದು ಭಾರತಿಯವರೇ, ಮಾಡುವುದು ಕೂಡ ಅವರೇ ಆಗಿದ್ದರಿಂದ ಇಂದು ಅವರ ಕೆಲಸವನ್ನು ಅರುಣ ಪಡೆದಿದ್ದಳು. ಊಟಕ್ಕೆ ಕುಳಿತ ಸಾಗರ್ ಊಟ ಬಡಿಸಿದ ಅರುಣ ನೋಡಿದ್ದ. ಅವನ ಅಗತ್ಯಕ್ಕಿಂತ ಹೆಚ್ಚೇ ಬಡಿಸಿದ್ದಳು. ಆದರೆ ಮುಂದೆ ಅತ್ತಿಗೆಯನ್ನು ನೋಡಿ ಸುಮ್ಮನಾಗಿಬಿಟ್ಟ. ಮಧ್ಯಾಹ್ನ ಆಫೀಸ್ ವಿಚಾರ ನೆನಪಾಗಿತ್ತು ಅವನಿಗೆ. ಶರತ್, ನಾನು ಯಾವತ್ತಾದರೂ ನಿನ್ನ ಆಫೀಸ್ ಕಡೆ ಬಂದಿದ್ದೀನಾ? ತುತ್ತು ಕಲಸುತ್ತಲೇ ಕೇಳಿದ್ದ ಸಾಗರ್. ಇಲ್ಲ ಅಣ್ಣ. ಯಾಕೆ? ನೀನು ನಿಭಾಯಿಸುತ್ತಿರೋ ಆಫೀಸ್ ಯಾರದ್ದು? ಮತ್ತೆ ಕೇಳಿದ್ದ. ಶರತ್ನ ಪ್ರಶ್ನೆಗೆ ಉತ್ತರಿಸಲೇ ಇಲ್ಲ. ಅದು ಅಪ್ಪನದ್ದು ಅಣ್ಣ, ಮುಜುಗರದಿಂದಲೇ ಹೇಳಿದ್ದ. ನಾನು ನೋಡ್ಕೋತಾ ಇರೋದು ಯಾರ ಆಫೀಸ್? ಮತ್ತೆ ಕೇಳಿದ್ದ ಸಾಗರ್. ಅಣ್ಣ, ಅದು ಶರತ್ ತಡಬಡಿಸಿದ್ದ. ಊಟದ ಸಮಯದಲ್ಲಿ ಅದೆಲ್ಲ ಯಾಕೋ ನಿನಗೆ? ಸುಮ್ಮನೆ ಊಟ ಮಾಡಬಾರದಾ? ಭಾರತಿ ಗದರಿದ್ದರು. ಕಾರಣ ಇಲ್ಲದೆ ನಾನು ಏನು ಮಾಡೋದಿಲ್ಲ ಅಂತ ಗೊತ್ತು ಅಲ್ವಾ? ಹೇಳು, ನಾನು ನೋಡ್ಕೋತಿರೋದು ಯಾರ ಆಫೀಸ್ ಮತ್ತು ಯಾರ ಫ್ಯಾಕ್ಟರಿ ಎಂದು ಮತ್ತೆ ಪ್ರಶ್ನಿಸಿದ್ದ. ಅಣ್ಣ, ನಿಮ್ಮ ಸ್ವಂತದ್ದು. ಶರತ್ ಉತ್ತರಕ್ಕೂ ಮೊದಲೇ ಶ್ರುತಿ ಹೆದರಿದ್ದಳು. ಅಲ್ವಾ? ಹಾಗಿರುವಾಗ ನನ್ನ ಮದುವೆಯ ಶುಭ ಸಮಾರಂಭಕ್ಕೆ ನನ್ನ ಎಂಪ್ಲಾಯೀಸ್ಗೆಲ್ಲ ಯಾರು ಸ್ವೀಟ್ ಕೊಡಬೇಕು? ಕಲಸಿದಷ್ಟು ಊಟ ತಟ್ಟೆಯಲ್ಲಿಯೇ ಹಿಡಿದು ಕೇಳಿದ್ದ. ಇದೇನಾಯಿತು? ಅರ್ಥನೇ ಆಗ್ತಾ ಇಲ್ವಲ್ಲ. ಅಣ್ಣನಿಗೆ ಇದೇನಾಗಿದೆ? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ? ಯೋಚಿಸುತ್ತಲೇ, ನೀವೇ ಕೊಡಬೇಕು ಅಣ್ಣ, ಉತ್ತರಿಸಿದ್ದ ಶರತ್. ಕರೆಕ್ಟ್. ನೀನು ನಿನ್ನ ಹೆಂಡತಿಗೆ ಅಗತ್ಯಕ್ಕಿಂತ ಜಾಸ್ತಿ ಹಣ ಕೊಡ್ತಾ ಇದ್ದೀಯಾ ಅನ್ಸುತ್ತೆ. ನೋಡು, ವಿಚಾರಿಸು. ಹಣ ಗಿಡದಲ್ಲಿ ಬೆಳೆಯೋದಿಲ್ಲ. ಹೇಳು ಅವಳಿಗೆ. ನಿನ್ನ ಹೆಂಡತಿಗೆ ಹಣ ಉಳಿಸೋದಕ್ಕೆ, ಆ ಉಳಿದ ಹಣದಲ್ಲಿ ಒಡವೆಯನ್ನೋ ರೇಷ್ಮೆ ಸೀರೆನೋ ತಗೊಳ್ಳೋಕೆ. ಅದ್ರ ಬದಲಿಗೆ ನನ್ನ ಸ್ಟಾಫ್ಗೆಲ್ಲ ಗಿಫ್ಟ್ ಸ್ವೀಟ್ಸ್ ಕೊಟ್ಟರೆ ನನಗೂ ಸಹಿಸೋಕೆ ಆಗೋದಿಲ್ಲ. ಮತ್ತು ಇದೆಲ್ಲ ರಿಪೀಟ್ ಆದರೆ ನನಗೆ 2 ಫ್ಯಾಕ್ಟ್ರಿ ನೋಡಿಕೊಳ್ಳೋದು ಕಷ್ಟ ಆಗಲ್ಲ. ಜೋಪಾನ. ಓರೆ ನೋಟದಲ್ಲೇ ಶ್ರುತಿಯನ್ನು ನೋಡಿದ್ದ. ಆಕೆ ಊಟದ ಬಿಸಿಗಿಂತ ಸಾಗರ್ನ ಮಾತಿನ ಬಿಸಿಗೆಯೇ ಆಕೆ ಬೆವರಿದ್ದಳು. ಸಾಗರ್ನ ಮಾತು ಏನೆಂದು ಎಲ್ಲರಿಗೂ ಅರ್ಥವಾಗಿದ್ದರಿಂದ ಎಲ್ಲರೂ ತಮ್ಮ ಪಾಡಿಗೆ ತಾವು ಊಟ ಮುಗಿಸಿದ್ದರು. ಶರತ್, ನೀನು ನನ್ನ ಹೊಟ್ಟೆಗೂ ತಣ್ಣೀರು ಬಟ್ಟೆ ಹಾಕಿಸ್ತೀಯೇನೋ ಹೀಗೆಲ್ಲ ಆಡಿದ್ರೆ ಎಂದುಕೊಂಡು ಆಕೆಯನ್ನೊಮ್ಮೆ ನೋಡಿ ಊಟ ಮುಗಿಸಿದ್ದ. ನನಗೇನು ಗೊತ್ತಿತ್ತು ಈ ಉರಿಸಿಂಗನಿಗೆ ಈ ಪಿಲ್ಟಾರಿ ಸಿಕ್ಕಿದ್ಲು ಅಂತ. ಹೇಗೋ ಆ ಶ್ರೇಷ್ಠನ ಮದುವೆ ಮನೆಯಿಂದ ಓಡಿಸಿದ್ದಾಗಿತ್ತು. ಆಫೀಸ್ನಲ್ಲಿ ಮದುವೆ ವಿಚಾರ ಗೊತ್ತಾದರೆ ಅವಮಾನವಾಗಿ ಆಫೀಸ್ ನನಗೆ ಕೊಡ್ತಾನೆ ಅಂದ್ಕೊಂಡೆ. ಮದುವೆ ನಿಂತಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಹೀಗೆ ಮಾಡಿದ್ದ ಅಂತ ಗೊತ್ತಾಗಲಿಲ್ಲ. ಛಿ, ಇವಳಿಂದ ಎಲ್ಲ ಉಲ್ಟಾ ಪಾಲ್ಟಾ ಆಗೋಯ್ತು. ಅರುಣಾಳನ್ನು ಮನಸಾರೆ ಶಪಿಸಿದ್ದಳು ಶ್ರುತಿ. ಯಪ್ಪ, ರುದ್ರಾವತಾರ ಇವರದ್ದು. ನಾನು ಬೇರೆ ಇಷ್ಟೆಲ್ಲ ಮಾತಾಡ್ತೀನಲ್ಲ, ಮೊದಲು ಇದೆಲ್ಲ ಬಿಡಬೇಕು. ಇಲ್ಲ, ಇವರಿಗೆಲ್ಲ ಬಾಯಲ್ಲಿ ಹೇಳಿದ್ದಾರೆ, ನನಗೆ ಕೈಯಲ್ಲೇ ಹೇಳ್ತಾರೆ ಅನ್ಸತ್ತೆ ಎಂದುಕೊಂಡಳು ಅರುಣ. ಊಟ ಹೆಚ್ಚಾಗಿ ಕೈ ತೊಳೆಯುವ ಸಾಗರ್ ನೋಡಿ, ಕೈ ತೊಳಿಬೇಡಿ, ನಾನು ಊಟ ಮಾಡ್ತೀನಿ ಬಿಡಿ ಎಂದಳು. ಯಾಕೆ?
ತಾಳಿ ಕಟ್ಟಿಸ್ಕೊಂಡು ಮಾತ್ರಕ್ಕೆ ಗಂಡ ಬಿಟ್ಟಿದ್ದೆಲ್ಲ ತಿನ್ನಬೇಕು ಅಂತೇನಿಲ್ವಲ್ಲ. ಹೈಜೀನ್ ತುಂಬ ಮುಖ್ಯ ಎಂದವನು ಊಟಕ್ಕೆ ಕೈ ತೊಳೆದೇ ಹೋಗಿದ್ದ. ಅವನು ಹೋಗಿದ್ದ ಮೇಲೆ ಶ್ರುತಿಗೆ ಉಸಿರು ಬಂದಂತಾಗಿತ್ತು. ಉಸಿರುಗಟ್ಟಿಸಿ ಬಿಟ್ಟಿದ್ದ. ಆದರೂ ನೋಡು, ಹೆಂಡತಿಯ ಮೇಲೆ ಅದೆಷ್ಟು ಪ್ರೀತಿ ತೋರಿಸ್ತಾನೆ. ಶ್ರುತಿ ಮನಸ್ಸಲ್ಲೇ ಉರಿದುಕೊಂಡಿದ್ದಳು. ಮಗನ ಈ ಸಣ್ಣ ಬದಲಾವಣೆಯು ಅತ್ತೆ ಮಾವನಿಗೆ ಖುಷಿಯನ್ನು ತಂದಿದ್ದು ಅರುಣಾ ಕಣ್ಣಿಗೆ ಬೀಳದೇ ಇರಲಿಲ್ಲ. ರೂಮಿಗೆ ಬಂದಿದ್ದ ಭಾರತಿ, ನೋಡಿ ನನ್ನ ಮಗನನ್ನು ಅರುಣಾ ಜೊತೆ ಮದುವೆ ಮಾಡಿಸಿದ್ದಕ್ಕೆ ಹೇಗೆ ಆಡ್ತಾ ಇದ್ರಿ, ಬಾಯಿಗೆ ಬಂದಂಗೆಲ್ಲ ಬೈದ್ರಿ. ನೋಡಿ ಇವಾಗ ಸಾಗರ್ ಎಷ್ಟು ಬದಲಾಗಿದ್ದಾನೆ. ಒಂದೇ ದಿನಕ್ಕೆ ಹೇಗೆ ಹೆಂಡತಿಯನ್ನು ವಹಿಸ್ಕೊಳ್ತಿದ್ದಾನೆ. ನಮ್ಮ ಪುರೋಹಿತರು ಅಂದರೆ ಸುಮ್ಮನೆನಾ? ಸುಳ್ಳು ಹೇಳೋದಿಲ್ಲ. ಅವರ ಮಾತೆಲ್ಲ ನಿಜವೇ ಆಗೋದು. ನೀವು ನೋಡ್ತಾ ಇರಿ. ಪೂರ್ತಿ ಭರವಸೆಯಿಂದಲೇ ಹೇಳಿದ್ದರು ಭಾರತಿ. ನಾನು ನೋಡ್ತೀನಿ ಎಂದುಕೊಂಡರು ರಾಮಚಂದ್ರ. ಸಾಗರ್ ಮೊಬೈಲ್ನಲ್ಲಿ ಮಾತನಾಡುತ್ತಾ ಇದ್ದ. ಅರುಣಾ ಬಂದು ರೂಮ್ ಬಾಗಿಲು ಹಾಕಿ ನೆಲಕ್ಕೆ ಹಾಸಿಗೆ ಹಾಸಿ ಮಲಗಿದ್ದಳು. ನಿದ್ದೆ ಬರುತ್ತಿಲ್ಲ. ಬಾಲ್ಕನಿಯಲ್ಲಿ ನಿಂತಿದ್ದ ಸಾಗರ್ ಸಣ್ಣ ಹನಿಗಳ ಬರುತ್ತಿರುವುದನ್ನು ನೋಡಿ, ಇವಾಗ ಮಳೆ ಬರ್ತಾ ಇದೆ, ನಾನು ಆಮೇಲೆ ಮಾತಾಡ್ತೀನಿ, ಸರಿ ಆಯಿತು ಎಂದು ಹೇಳಿಯೇ ಬಂದಿದ್ದ. ಮೊದಲೇ ಮಡಿಕೇರಿ ಹುಡುಗಿ. ಮಳೆ ಎಂದರೆ ಮಲೆನಾಡ ಹೆಣ್ಣು ಮಕ್ಕಳಿಗೆ ಕೇಳಬೇಕೆ? ಅರುಣಾಗಂತೂ ತನ್ನೂರೇ ನೆನಪಾಗಿತ್ತು. ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದ ಸಾಗರ್ ಇನ್ನು ಬೆಳಿಗ್ಗೆಯಿಂದ ನಡೆದ ಘಟನೆಗಳ ಮೇಲೆಯೇ ಸಿಟ್ಟಂತೂ ಹೊಂದಿದ್ದ. ಸೀದಾ ಎದ್ದವಳು ಬಾಲ್ಕನಿಗೆ ನಡೆದಿದ್ದಳು. ತಣ್ಣನೆಯ ಗಾಳಿ, ಚಿಟಪಟ ಮಳೆಯ ಹನಿಗಳು ಅವಳ ಮನಸ್ಸಿಗೆ ಮುದ ನೀಡುತ್ತಿದ್ದವು. ಜೊತೆಗೆ ತನ್ನಮ್ಮನನ್ನೂ ನೆನಪು ಮಾಡುತ್ತಿದ್ದವು. ಯಾಕೋ ಮತ್ತೊಂದಿಷ್ಟು ಹೊತ್ತು ಅಲ್ಲಿಯೇ ನಿಲ್ಲುವ ಮನಸ್ಸಾಗಿತ್ತು. ಸಾಗರ್ ತನಗೆ ನಿದ್ದೆ ಬರದೇ ಇದ್ದಾಗ ಸೊಗಸಾದ ವೆಸ್ಟರ್ನ್ ಮ್ಯೂಸಿಕನ್ನು ಕೇಳುವ ಅಭ್ಯಾಸವಿದ್ದುದರಿಂದ ಲ್ಯಾಪ್ಟಾಪ್ನಲ್ಲಿ ಸಾಂಗ್ ಪ್ಲೇ ಮಾಡಲು ಬಾಲ್ಕನಿಯಿಂದ ಬಂದು ತಂಪು ಗಾಳಿ ಸಿಟ್ಟಿಗೇರಿಸಿತ್ತು. ಬಜಾರಿ, ಚಳಿ ಆಗ್ತಾ ಇಲ್ವಾ? AC ರೂಮ್ ಕಣೆ ಇದು, ಬಾಲ್ಕನಿ ಬಾಗಿಲು ಹಾಕಿ ಬಾ, ಕೂಗಿದ್ದಲೇ ಹೇಳಿದ್ದ.